ಈಗ ಬರ್ತಾರಲ್ಲ ಅಜ್ಜಿ, ಗೊತ್ತಾಗುತ್ತೆ ಬಿಡಿ. ನಮಸ್ಕಾರ. ಓ ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಶೋ, ನಾನು ಹೇಳದ್ನಲ್ಲ ಇವರೇ. ಗೊತ್ತಾಯ್ತು ಶಾಂತನು, ಬನ್ನಿ ಕೂತ್ಕೊಳ್ಳಿ. ಅಜ್ಜಿ, ಕಾಫಿಗೆ ರೆಡಿ ಮಾಡಿದ್ರಿ. ಬೇಡ ಮಾರಾಯ್ರೆ, ವಿಶ್ವ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಬಂದಿದ್ದುಂಟು. ಏನು ವಿಶ್ವ ಅವರೇ, ಬಂದು ತುಂಬಾ ದಿನಗಳಾಯ್ತಂತೆ, ನಮಗೆ ಗೊತ್ತಾ ಇಲ್ಲವಲ್ಲ ಮಾರಾಯ್ರೆ. ನೀವು ಯಾವ ಕಡೆಯವರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಇದೇ ಮೊದಲನೇ ಸಲ ನಾನು ನಿಮ್ಮನ್ನು ನೋಡ್ತಿರೋದು. ವಿಶು, ಇವ್ರು ಹೇಗೆ ಪರಿಚಯ ನಿನಗೆ? ಹಾ ಅಣ್ಣ, ಅದು ಅದೇ ಮಠಕ್ಕೆ ಬಂದಿರಲ್ಲ, ಆವಾಗ ಪರಿಚಯ. ಅಲ್ವೇನ್ರಿ? ಹೊರಗಡೆ ಹೋಗಿ. ವಿಶು, ಅವರಿಗೆ ಊಟ ಮಾಡ್ಕೊಂಡು ಹೋಗೋದು ಕೇಳು. ಪಾಪ ಮಂಗಳೂರಿಂದ ಬಂದಿದ್ದಾರೆ. ಹೇಳಿದ್ನಲ್ಲ, ಹೊರಗೋಗು. ವಿಶು, ನೀನು ಅವ್ರ ಹತ್ರ ಏನಾದರೂ ಪರ್ಸನಲ್ ಆಗಿ ಮಾತಾಡ್ಬೇಕಪ್ಪ? ಅಂತ ಪರ್ಸನಲ್ ಏನಿಲ್ಲಮ್ಮ, ನಿಮಗೆಲ್ಲ ಒಂದು ವಿಷಯ ಅಂತ ಬಂದೆ. ಹೌದಾ? ಏನ್ ವಿಷಯ ಅದು? ಈ ಮನೆಗೆ ಬಂದಿರೋದು ವಿಶ್ವ. ಅಣ್ಣ ಎಂತ? ಅಣ್ಣ, ನಮ್ಗೆ ಅರ್ಜೆಂಟ್ ಕೆಲಸ ಉಂಟು, ನಾನು ಬರ್ತೀನಿ. ಅಲ್ಲ, ಏನೋ ಮಾತಾಡ್ಬೇಕು ಅಂತ ಬಂದ್ರಲ್ಲ? ಎಂತ ಇಲ್ಲ ಮರೇ, ನಾನು ಬಂದಿದ್ದು ವಿಶ್ವನ ಕಾಣ್ಲಿಕ್ಕೆ. ಬಂದಿದ್ದ ಕೆಲಸ ಆಯ್ತಲ್ಲ, ನಾನು ಬರ್ತೀನಿ. ಇಷ್ಟು ದೂರ ಬಂದಿದ್ದೀರಾ, ಒಂದು ತುತ್ತು ಊಟ ಮಾಡ್ಕೊಂಡು ಹೋಗಿಪ್ಪ. ವಿಶು, ಹೇಳೋ ಅವ್ರಿಗೆ. ಹೌದು, ನಮ್ಮನೆಗೆ ಬಂದ್ಮೇಲೆ ನೀವು ಊಟ ಮಾಡ್ಕೊಂಡು ಹೋಗ್ಲೇಬೇಕು. ಶಾಂತನು, ನೀನಾದ್ರು ಸ್ವಲ್ಪ ಹೇಳು. ಅಮ್ಮ, ನಾನು ಮತ್ತೆ ಬರ್ತೀನಿ. ಅಣ್ಣ, ನಾನು ಬರ್ಪೆ ಅಲ್ಲೇ.
ಯಾಕೆ ಶಾಂತನು ಪ್ಲಾನು ಫ್ಲಾಪ್ ಆಗೋಯ್ತಾ? ಯಾಕೆ ಹೀಗಾಯ್ತು? ತುಂಬಾ ಯೋಚನೆ ಮಾಡಿ ಈ ಪ್ಲಾನ್ ಮಾಡಿದೆ ಅಲ್ವಾ? ಯಾಕೆ ಹೀಗೆ ಸೋಲ್ತಾ ಇದೆಯಾ? ಪದೇ ಪದೇ ಸೋಲ್ತಾ ಇದ್ರೆ ಜೀವನ ಬೇಸರ ಆಗ್ಬಿಡುತ್ತೆ ಶಾಂತನು. ನನ್ನಿಂದ ನೀನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಬಣ್ಣ ಬಯಲು ಮಾಡ್ತೀನಿ. ಅದಕ್ಕಿಂತ ಮುಂಚೆ ಈ ಮನೆಯಲ್ಲಿ ನಿನ್ ಬಣ್ಣನ ನಾನ್ ಬಯಲು ಮಾಡ್ತೀನಿ. ಶಾಂತನು, ಗೋವಾದಲ್ಲಿ ನೀನ್ ವಿಶು ರಾಧಿಕಂಗೆ ಏನ್ ಮಾಡ್ದೆ ಅನ್ನೋದನ್ನ ಮರ್ತೋದ್ಯಾ? ಐ ಮೀನ್, ನನಗೆ ರಾಧಿಕಂಗೆ ಏನ್ ಮಾಡ್ದೆ ಅನ್ನೋದು ಮರ್ತ್ಬಿಟ್ಯಾ? ನಾನು ಯಾರು ಅಂತ ಕಂಡುಹಿಡಿಯೋ ಪ್ರಯತ್ನನ ಇಲ್ಲಿಗೆ ನಿಲ್ಸಿದ್ರೆ ಒಳ್ಳೇದು ಶಾಂತ. ನಾನು ಯಾರು ಅಂತ ಗೊತ್ತಾದ್ರೆ ಆಗೋ ಸಂತೋಷಕ್ಕಿಂತ ದುಃಖನೇ ಜಾಸ್ತಿ ಶಾಂತನು. ಈಗಲೂ ನಿನಗೆ ನಾನು ಶ್ರೀನ ಅಥವಾ ವಿಶುನ ಅನ್ನೋ ಅನುಮಾನ ಇದೆ. ನಿನ್ನ ತಾಯಿಗೂ ಇದೆ. ಈ ಅನುಮಾನನ ಕೊನೆಯವರೆಗೂ ಹಾಗೆ ಇಟ್ಕೊಂಡಿರಿ. ನಾನು ಇಂಥವನೇ ಅಂತ ಜಡ್ಜ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಾನು ಯಾರು ಅನ್ನೋದು ನನಗೆ ಡೌಟ್ ಇದೆ. ಆದರೆ ನಿನ್ನನ್ನ ಧರ್ಮಾಧಿಕಾರಿ ಪಟ್ಟದಿಂದ ಕೆಳಗಿಳಿಸೋದಕ್ಕೆ ಬಂದಿರೋದಂತೂ ಸತ್ಯ. ಒಂದು ವೇಳೆ ನಾನು ಶ್ರೀ ಆಗಿದ್ರೆ ನೀನು ಹೀಗೆ ಇರ್ತೀಯ. ವಿಶು ಆಗಿದ್ರೆ ತುಂಬಾ ಕಷ್ಟಪಡ್ತೀಯ ಶಾಂತನು. ಈಗೇನು ಹೇಳ್ತೀಯ ರಾಜು? ಈಗಲಾದ್ರೂ ನನ್ನ ಮಾತನ್ನ ನಂಬ್ತೀಯಾ? ಅದಕ್ಕೆ ಅವ್ರು ಯಾರೋ ಬಾಸ್ಗೆ ಪರಿಚಯ ಇರೋರು ಅನ್ಸುತ್ತೆ ಅಷ್ಟೇ. ಬರೀ ಪರಿಚಯ ಇರೋರು ಅಂತ ನನಗೆ ಅನಿಸ್ತಿಲ್ಲ ರಾಜು. ಇವತ್ತು ಮನೆಗೆ ಬಂದಿದ್ದವನಿಗೂ ಈಗ ಮನೆಗೆ ಬಂದು ಸೇರ್ಕೊಂಡಿರೋನ್ಗೂ ಏನೋ ಸಂಬಂಧ ಇದೆ. ಇಲ್ಲ ಅಂದಿದ್ರೆ ಅವ್ರು ಬಂದ ತಕ್ಷಣ ಇವ್ನು ಯಾಕೆ ಭಯ ಪಡ್ಕೋಬೇಕಾಗಿತ್ತು? ವಿಶು ಸಂಬಂಧಿಕರಾಗ್ಲಿ ಸ್ನೇಹಿತರಾಗ್ಲಿ ನಮಗ್ ಗೊತ್ತಿರೋರೆ. ಈಗ ಬಂದಿರೋರ್ನ ನಾವ್ ಇದೇ ಮೊದಲನೇ ಸಲ ಅಲ್ವಾ ನೋಡ್ತಾ ಇರೋದು? ಹೌದು ಅದಕ್ಕೆ. ರಾಜು, ಮಂಗಳೂರಿನಲ್ಲಿ ನಾನು ವಿಶುನ ನೋಡ್ದೆ ಅಂತ ಹೇಳಿದ್ನಲ್ಲ, ಅವನು ಇವನೇ ಯಾಕೆ ಆಗಿರ್ಬಾರ್ದು? ಇವತ್ತು ಬಂದಿದ್ದವರೆಲ್ಲ ಮಂಗಳೂರಿನವರೇ ಅಂತ ನನಗೆ ಅನಿಸ್ತಾ ಇದೆ. ಹಾಗಿದ್ಮೇಲೆ ಇವನು ಮಂಗಳೂರಿನವನೇ ಅನ್ನೋ ಅನುಮಾನ ನನಗೆ. ಅದಕ್ಕೆ ಆದರೆ ಅದನ್ನ ಈಗ ಯೋಚನೆ ಮಾಡ್ತಾ ಕೂರೋ ಸಮಯ ಅಲ್ಲ. ಹೇಗಿದ್ರೂ DNA ರಿಪೋರ್ಟ್ ರೆಡಿ ಆಗಿರುತ್ತೆ, ನನಗೆ ತೊಗೊಂಬರ್ತೀನಿ ಬಿಡಿ. ಸರಿ ರಾಜು, ಆದರೆ ಮನೆಯವ್ರಿಗೆ ಈ ವಿಷಯ ಗೊತ್ತಾಗಬಾರ್ದು. ರಿಪೋರ್ಟ್ ತಗೊಂಡು ಮನೆಯವ್ರ ಮುಂದೆ ಹೋಗೋಣ. ಅದನ್ನೇ ಮುಂದಿಟ್ಕೊಂಡು ಅವನ ಮನೆಯಿಂದ ಆಚೆ ಕಳ್ಸೋಣ. ಸರಿ ಅದಕ್ಕೆ. ರಾಜು, ರಾಧಿಕಾ ಏನ್ ಮಾಡ್ತಿದ್ದಾಳೆ, ಏನ್ ಮಾತಾಡ್ತಾಳೆ ಅಂತ ನಿನಗೆ ಗೊತ್ತಿದೆ ತಾನೇ? ಗೊತ್ತಿದ್ದು ಅವಳ ಜೊತೆ ಸೇರ್ಕೊಂಡು ಈ ಮನೆಗೆ ದ್ರೋಹ ಮಾಡ್ತೀಯಾ? ಅಜ್ಜಿ, ನನ್ನ ಮನಸ್ಸಿಗೆ ಇಷ್ಟ ಇಲ್ಲದೆ ಇದ್ರು ಅತ್ತಿಗೆ ಸಂತೋಷಕ್ಕಾಗಿ ಅವ್ರ ಅನುಮಾನ ಪರಿಹಾರ ಮಾಡೋದಕ್ಕಾದ್ರೂ ನಾನು ಈ ಕೆಲಸ ಮಾಡಲೇಬೇಕಾಗಿದೆ. ಇದೊಂದು ರಿಪೋರ್ಟಿಂದ ಖಂಡಿತ ಅತ್ತಿಗೆ ಅನುಮಾನ ಪರಿಹಾರ ಆಗುತ್ತೆ.
ಅದಕ್ಕೆ ಮನಸ್ಸಿಗೆ ನೋವು ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಈ DNA ರಿಪೋರ್ಟು ಎಲ್ಲದಕ್ಕೂ ಕೊನೆ ಹಾಡುತ್ತೆ ಅಜ್ಜಿ. ನೋಡೋಣ, ಯಾರನ್ನೂ ಯಾವುದನ್ನು ಕಣ್ಮುಚ್ಕೊಂಡು ನಂಬೋದು ತಪ್ಪಾಗುತ್ತೆ. ಇದೊಂದು ಸತಿ ಅದಕ್ಕೆ ಮಾತು ಕೇಳ್ತೀನಿ. ನಿನ್ನ ಜೀವನಕ್ಕೆ ನೀನೇ ಕಲ್ಲು ಹಾಕೋತಾ ಇದೀಯಾ. ಈ ವಿಷಯ ಮನೆಯವರು ತಿಳಿದ್ರೆ ಅವ್ರು ನೀನು ಇಲ್ಲಿರೋದಕ್ಕೆ ಬಿಡ್ತಾರಾ? ನಿನ್ನ ಅನುಮಾನಕ್ಕೂ ಒಂದು ಮಿತಿ ಬೇಡ್ವಾ? ಈಗ ನಾನೇನು ಮಾತಾಡಲ್ಲ ಅಜ್ಜಿ. ನನ್ನೆಲ್ಲ ಅನುಮಾನಗಳಿಗೂ ಇವತ್ತು ತೆರೆ ಬೀಳುತ್ತೆ. ಅವನನ್ನ ಮನೆಯಿಂದ ಆಚೆ ಕಳಿಸೋಗಳಿಗೆ ಹತ್ರ ಬಂತು ಅನ್ಕೊಳ್ಳಿ. ಏನಾದ್ರೂ ಮಾಡ್ಕೊ. ಎಷ್ಟು ದಿನ ಅಂತ ನೀನು ನಡವಳಿಕನ್ನ ಸಹಿಸ್ಕೊಳ್ಳೋದು? ಮನೆಯವ್ರ ಮುಂದೆ ನಿನ್ನ ಪರ ನಿಂತ್ಕೊಂಡು ಮಾತಾಡಿ ನಾನು ತಪ್ಪು ಮಾಡಿದೆ ಅಂತ ಅನ್ನಿಸ್ತಿದೆ. ರಾಧಿಕಾ, ನೀನು ಹೀಗೆ ಮುಂದುವರೆದ್ರೆ ನಾನು ನನ್ನ ದಾರಿ ನೋಡ್ಕೋಬೇಕಾಗುತ್ತೆ. ರಾಧಿಕಾ ಅದಕ್ಕೆ ಅಂದ್ಕೊಂಡು ಹಾಗೆ ಈಗ ಬಂದಿರೋದು ನಮ್ಮ ಬಾಸ್ ಅಲ್ವಾ? ಅದಕ್ಕೆ ನಾ ಅದಕ್ಕೆ ಇಷ್ಟೊಂದು ಹಠ ಮಾಡ್ತಿರೋದು. ಈಗ ರಿಪೋರ್ಟ್ ಸಿಕ್ಕಿದ ಕೂಡಲೇ ಖಂಡಿತ ಅದಕ್ಕೆ ಅನುಮಾನ ಕೊನೆ ಆಗುತ್ತೆ. ಒಂದು ವೇಳೆ ರಿಪೋರ್ಟಲ್ಲಿ ಅದು ಬಾಸ್ ಅಲ್ಲ ಅಂತ ಬಂದರೆ ಡಾಕ್ಟರ್ ಕರೀತಿದ್ದಾರೆ ಸರ್. ನಮಸ್ಕಾರ ಡಾಕ್ಟರ್. ನಮಸ್ಕಾರ, ಕೂತ್ಕೊಳ್ಳಿ. ಏನ್ ರಾಜು ಅವರೇ, ತುಂಬಾ ಟೆನ್ಷನ್ ಆಗಿರೋ ಹಾಗಿದೆ? ಹೌದು ಡಾಕ್ಟರ್, ಇದು ನಮ್ಮ ಅದಕ್ಕೆ ನಂಬಿಕೆ ಪ್ರಶ್ನೆ, ಮನೆ ಸುಖ ಸಂತೋಷದ ಪ್ರಶ್ನೆ. ನಿಮ್ಗೇನನ್ಸುತ್ತೆ? ಬಂದಿರೋದು ವಿಶಾಲ್ ಭಾರದ್ವಾಜ ಅಥವಾ ಬೇರೆ ಯಾರಾದ್ರೂನಾ? ಡಾಕ್ಟರ್, ರಾಧಿಕಾ ಅದಕ್ಕೆ ಮತ್ತು ನಮ್ಮ ಬಾಸು ಇಬ್ಬರು ಇಷ್ಟಪಟ್ಟು ಮದುವೆ ಆದವರು. ಅಂಥದ್ರಲ್ಲಿ ಅದಕ್ಕೆ ಬಾಸ್ ಮೇಲೆ ಅನುಮಾನ ಪಡ್ತಿದ್ದಾರೆ ಅಂದರೆ ಇದರಲ್ಲೇನೋ ವಿಷಯ ಇರಲೇಬೇಕಲ್ವಾ? ನಾನಂತೂ ಅದಕ್ಕೆ ತುಂಬ ನಂಬ್ತೀನಿ ಡಾಕ್ಟರ್. ಹಾಗಾಗಿ ನಮ್ಮ ಅದಕ್ಕೆ ಪ್ರಕಾರ ನನಗೂ ಅವ್ರ ಬಾಸ್ ಅಲ್ಲ ಅನ್ಸುತ್ತೆ. ಯು ಹ್ಯಾವ್ ಮಿಸ್ಟೇಕನ್ ರಾಜು. DNA ಮ್ಯಾಚ್ ಆಗಿದೆ. ಅವರು ರುಕ್ಮಿಣಿ ಮಗಾನೇ. ದಟ್ ಮೀನ್ಸ್ ಧರ್ಮಾಧಿಕಾರಿ ವಿಶಾಲ್ ಭಾರದ್ವಾಜ್. ರಾಜು ಅವರೇ, ಮೊದಲು ರಾಧಿಕಾನ ಒಬ್ಬ ಸೈಕ್ಯಾಟ್ರಿಸ್ಟ್ ಅಂತ ತೋರಿಸಿ. ಅವತ್ತವರು ಮಾತಾಡಿದ್ದು ಬೇಡ್ಕೊಂಡಿದ್ದು ಕೇಳಿ ನನಗೆ ಅನುಮಾನ ಬಂದ್ಬಿಡ್ತು. ಅವರು ಅನುಮಾನ ಪಡೋದ್ರಲ್ಲಿ ಅರ್ಥ ಇಲ್ಲ ರಾಜು. ವಿಶಾಲ್ ಭಾರದ್ವಾಜ್ ಅವರೇ ಆ ಮನೆ ಮಗ ಅಂತ ಈ ರಿಪೋರ್ಟ್ ಹೇಳುತ್ತೆ. ತಗೊಳ್ಳಿ ರಿಪೋರ್ಟ್. ಥ್ಯಾಂಕ್ ಯು ಡಾಕ್ಟರ್, ನಿಮ್ಮಿಂದ ತುಂಬ ಉಪಕಾರ ಆಯಿತು. ನೋ, ಇಟ್ಸ್ ಮೈ ಡ್ಯೂಟಿ. ಹಲೋ ಅಮ್ಮ,
ನಾನು ರಾಧಿಕಾ ಮಾತಾಡ್ತಿರೋದು. ರಾಧಿಕಾ, ಹೇಗಿದ್ಯಾ ಕಂದ? ನಾನು ಚೆನ್ನಾಗಿದ್ದೀನಿ ಅಮ್ಮ. ನಿನ್ಗೊಂದು ವಿಷಯ ತಿಳಿಸೋಣ ಅಂತ ಫೋನ್ ಮಾಡಿದೆ. ಏನ್ ಕಂದ ಅದು? ಅಮ್ಮ, ಈಗ ಬಂದಿರೋದು ವಿಷು ಅಲ್ಲ ಅಂತ ಖಂಡಿತ ಗೊತ್ತಾಗತ್ತೆ. ಅಮ್ಮ, ಈಗ ಬಂದಿರೋದು ವಿಷು ಅಲ್ಲ ಅಂತ ಖಂಡಿತ ಗೊತ್ತಾಗತ್ತೆ. ನಾನು ರಾಜು ಒಂದು ಉಪಾಯ ಮಾಡಿದೀವಿ ಅಮ್ಮ. ರಾಧಿಕಾ, ಇನ್ನೂ ಬಿಟ್ಟಿಲ್ವಾ ಈ ಅನುಮಾನದ ಬುದ್ಧಿನ? ಯಾಕೆ ಹೀಗ್ ಮಾಡ್ತಿದ್ಯಾ? ಏನಾಗಿದೆ ನಿನ್ಗೆ? ಈ ವಿಷಯ ಹೇಳೋದಕ್ಕೆ ಅಂತಾನೆ ಫೋನ್ ಮಾಡಿದ್ಯಾ? ನನಗೆ, ನಿಮ್ಮಪ್ಪಂಗೆ, ನಿಮ್ಮ ಮನೆಯವ್ರಿಗೆಲ್ಲ ಒಂದು ವಿಷಯ ಆಗಿರೋವಾಗ ನಿನಗ್ ಮಾತ್ರ ಅವ್ನು ಬೇರೆಯವನಾಗ್ಬಿಡ್ತಾನ? ನೋಡು ಕಂದ, ರಾಧಿಕಾ ಮೊದ್ಲಿನ ತರ ಇಲ್ಲ ಅಂತ ನಿಮ್ಮ ಮನೆಯವ್ರು ಹೇಳಿದಾಗ ನನಗೆ ಅವ್ರ ಮಾತಿನ ಮೇಲೆ ನಂಬಿಕೆ ಬರ್ತಾ ಇರ್ಲಿಲ್ಲ. ಆದ್ರೆ ಈಗ ನೀನ್ ನಡ್ಕೋತಾ ಇರೋದು ನೋಡಿದ್ರೆ ಅವ್ರು ಹೇಳೋದೇ ಸರಿ ಅನ್ನಿಸ್ತಾ ಇದೆ. ನೋಡು ಮಗಳೇ, ನೀನ್ ಮಾಡ್ತಿರೋ ಆಪಾದನೆಗಳಿಗೆ ಒಂದ್ ಸ್ವಲ್ಪನೂ ಅರ್ಥ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಸುಮ್ನೆ ಆ ಶಾಂತನ ಬಗ್ಗೆ ಅನುಮಾನ ಪಡ್ತೀಯ, ಅವನ್ ಕೊಲೆಗಾರ ಅಂತ್ಯ. ಆದ್ರೆ ನನಗೆ ಇದುವರೆಗೂ ಶಾಂತನ ಬಗ್ಗೆ ಒಂದು ಚಿಕ್ಕ ಅನುಮಾನ ಕೂಡ ಬಂದಿಲ್ಲ. ಎಲ್ಲ ನೀನು ಊಹೆ ಕಲ್ಪನೆಗಳಷ್ಟೇ. ಮೊದಲು ಈ ಹುಚ್ಚುಚ್ಚಾಗಿ ಯೋಚನೆ ಮಾಡೋದನ್ನ ನಿಲ್ಸು, ಎಲ್ಲ ಸರಿ ಹೋಗುತ್ತೆ. ನೋಡು ಮಗಳೇ, ಏನಾದ್ರೂ ಒಳ್ಳೆ ವಿಚಾರ ಹೇಳೋದಿದ್ರೆ ಫೋನ್ ಮಾಡು. ಇಲ್ಲ ಅಂದ್ರೆ ನಿನ್ ಪಾಲಿಗೆ ನಾವ್ ಇಲ್ವೇ ಇಲ್ಲ ಅನ್ಕೊಂಡು ಸುಮ್ನೆ ಆಗ್ಬಿಡು. ನನಗೆ ನನ್ನ ಮಗಳ ಸಂತೋಷ ಎಷ್ಟು ಮುಖ್ಯನೋ, ನನ್ನ ಮಗಳನ್ನ ಸಂತೋಷವಾಗಿಡಕ್ಕೆ ಪ್ರಯತ್ನ ಪಡ್ತಾ ಇರೋ ಆ ಮನೆ ಎಲ್ಲರ ನೆಮ್ಮದಿನೂ ಅಷ್ಟೇ ಮುಖ್ಯ. ಅದಕ್ಕೆ ಹೇಳ್ತಾ ಇರೋದು, ಇನ್ನೊಂದು ಸಲ ಅವನು ವಿಷು ಅಲ್ಲ ಅಂತ ಹೇಳೋದಕ್ಕೆ ಫೋನ್ ಮಾಡಬೇಡ. ನಿಮ್ಮ ಅಪ್ಪ ಕೂಡ ನಿನ್ನ ಹತ್ರ ಮಾತಾಡೋದಕ್ಕೆ ಇಷ್ಟಪಡಲ್ಲ. ಮುದ್ದಿನ ಮಗಳು ಅಂತ ಮುದ್ದು ಮಾಡಿದ್ದೆ ತಪ್ಪಾಯ್ತೇನೋ ಅಂತ ನನಗೀಗ ಅನ್ನಿಸ್ತಾ ಇದೆ. ನೋಡಿದ್ಯಾ, ಕೊನೆಗೂ ನಿನ್ನ ಅಪ್ಪ ಅಮ್ಮನೇ ನಿನ್ ಮಾತು ನಮ್ದೇ ಹೋದ್ರು. ಅಷ್ಟು ಪ್ರೀತಿ ಮಾಡ್ತಿದ್ದ ಅಪ್ಪ ಅಮ್ಮನಿಗೆ ನಿನ್ ಮೇಲೆ ಇಷ್ಟು ಕೋಪ ಬಂದಿರ್ಬೇಕಾದ್ರೆ ನೀನ್ ಯಾವ ರೀತಿ ನಡ್ಕೊಳ್ತಾ ಇದೀಯ ಅನ್ನೋದು ನಿನಗೆ ಗೊತ್ತಾ? ರಾಧಿಕಾ, ಇನ್ನೂ ಕಾಲ ಮಿಂಚಿಲ್ಲ. ಇನ್ನೊಂದಲೇ ಚೆನ್ನಾಗಿ ಯೋಚನೆ ಮಾಡು. ವಿಷು ಯಾಕೆ ಸುಳ್ಳು ಹೇಳ್ಕೊಂಡೇ ಮನೆ ಸೇರ್ಬೇಕು? ನಿನ್ ಬದುಕು ಹೀಗೆ ಹಾಳಾಗೋಗ್ತಿರೋದನ್ನ ನೋಡ್ತಾ ನನ್ನಿಂದ ಇರಕ್ಕಾಗ್ತಾ ಇಲ್ಲಮ್ಮ. ವಿಷುನ ಒಪ್ಕೊಂಡು ನೆಮ್ಮದಿಯಾಗಿರೋದಕ್ಕೆ ಏನಾಗಿದೆ ನಿನಗೆ? ನೋಡು, ಮಗುವಿಗೆ ಜನ್ಮ ಕೊಡ್ತಾ ಇದೀಯ. ಇಂಥ ಸಮಯದಲ್ಲಿ ಹೀಗೆಲ್ಲ ಆದ್ರೆ ಆ ಮಗುವಿನ ಕಥೆ ಏನಾಗ್ಬೇಡ ಹೇಳು.
ರಾಜು ಏನು ಇಷ್ಟೊಂದು ಖುಷಿಯಾಗಿದ್ದಾನೆ? ಈಗ ಮನೇಲಿರೋದು ವಿಶ್ವ ಅಂತಾನ ಅಥವಾ ತನ್ನ ಅತ್ತಿಗೆ ನಂಬಿಕೆ ನಿಜ ಆಯ್ತು ಅಂತಾನ?